ಓಕೆ, ನೀವು ಹೇಳ್ತಾ ಇದ್ರಲ್ವಾ ಲಿಂಗಾಯತರು ಮತ್ತು ವೀರಶೈವರಲ್ಲಿ ಒಂದಿಷ್ಟು ವ್ಯತ್ಯಾಸ ಇದೆ ಅಂತ ನೀವು ಹೇಳ್ತಾ ಇದ್ರು, ಹೇಳಿದ್ರೆ ಮೂಲಭೂತ ವ್ಯತ್ಯಾಸಗಳು ಮೂಲಭೂತವಾಗಿ ವ್ಯತ್ಯಾಸ ಇದೆ ಅಂತ. ರೈಟ್. ಹಾಗಾದ್ರೆ ಬಸವಣ್ಣ ಹೇಗೆ ವೀರಶೈವರಿಗೆ ಪರಮಗುರು ಆಗ್ತಾರೆ? ಇದೇ ಪ್ರಶ್ನೆ ನೀವು ಹೇಳಿದ್ದು ನಾನು ಹೇಳಬೇಕು, ನೀವು ಹೇಳ್ಬಿಟ್ಟಿದ್ದೀರಿ. ಹೇಗೆ ಪರಮಗುರು ಆಗ್ತಾರೆ? ಅವರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅವನ್ನ ವೀರಶೈವರು ಬಸವಣ್ಣನ ಒಪ್ಕೊಳ್ಳೋದಿಲ್ಲ. ಒಪ್ಕೊಂಡ್ರೆ ನಾವು ಅವ್ರು ನಮಸ್ಕಾರ ಮಾಡ್ತೀವಿ, ಒಳಗೆ ಕರ್ಕೊಳ್ತೀವಿ, ನಾವು ವಿಷಯ ಅಂತೀವಿ. ಒಪ್ಕೊಳ್ಳಿ. ಅವರು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಇದೇ ಪ್ರಶ್ನೆನ ನೀವು ಈಗ ಪಂಚಾಚಾರ್ಯ ಅಂತ ಯಾರನ್ನಾದರೂ ಕೇಳಿ, ರಾಮಪ್ರಶ್ನೆಗಳನ್ನ ಕೇಳಿ, ಬಸವಣ್ಣನ ಅವ್ರು ಒಪ್ಕೊಂಡ್ರೆ ನಾವು ಅವ್ರಿಗೆ ಹೋಗಿ ನಮಸ್ಕಾರ ಹಾಕ್ತೇವೆ ರೀ. ಅವ್ರು ಒಪ್ಕೋತಾ ಇಲ್ಲ. ಬಸವ ತತ್ವನೂ ಒಪ್ಪತ್ತಿಲ್ಲ, ಬಸವಣ್ಣನ ಒಪ್ತಾ ಇಲ್ಲ. ಅಷ್ಟೇ ಯಾಕೆ, ಬಸವಣ್ಣನ ಫೋಟೋ ಈಗ ಇಟ್ಕೊಂಡು ಈಗ ತೆಗಿತಿದ್ದಾರೆ 4-5 ವರ್ಷದಿಂದ. ಮೊದಲು ಬಸವಣ್ಣನ ಫೋಟೋ ಕಂಡ್ರೆ ತಿಕ್ಕಾಗ್ತಿದ್ರು. ಬಸವಣ್ಣನ ಫೋಟೋ ಬ್ಯಾನರಲ್ಲಿ ಇದ್ರೆ ಅದು ಕೆಳಗಡೆ ಹೋಗ್ತಿರಲಿಲ್ಲ ಅವರು. ಓಕೆ. ಅಂತಾಗಿದ್ದಾಗ ನೀವು ಕೇಳಿದ ಪ್ರಶ್ನೆ ನಾನು ಅವರಿಗೆ ಪ್ರಶ್ನೆ ಕೇಳ್ತೀನಿ, ನೀವು ಕೇಳಿಬಿಡಿ, ನಾವು ಕೇಳಿಬಿಡಿ, ನೀವೇ ಕೇಳಿ. ಆದರೆ ಬಸವಣ್ಣನ ನೀವು ಒಪ್ಕೊಳ್ತೀರಾ? ಬಸವ ತತ್ವಗಳನ್ನ ಒಪ್ಕೊಳ್ತೀರಾ ಕೇಳಿ. ಅವ್ರು ಒಪ್ಕೊಂಡು ಬಿಟ್ಟರೆ ಪ್ರಶ್ನೆನೇ ಇಲ್ಲ ರೀ. ನಾನು ವೀರಶೈವ ಮಹಾಸಭೆ ಅವ್ರನ್ನ ಇದನ್ನೇ ಕೇಳೋದು. ಶಂಕರ ಬಿದ್ರಿ ಅವರೇ, ಖಂಡ್ರೆ ಅವರೇ, ಯಾರು ಬಿಂಡಿಲ್ಲ ಇದ್ರಿಲ್ಲ ಅದೇ ರೀತಿಯ ಮಾರತೆಗಳು ಹೋಗಿ ಪಂಚಾಚಾರ ಒಬ್ಬಿಸಿ ಬಸವಣ್ಣ ಒಪ್ಕೊಳ್ತೀನಿ ಅಂತ ಹೇಳಿ, ಬಸವ ತತ್ವ ಒಪ್ಕೊಳ್ತೀನಿ ಅಂತ ಹೇಳಿ, ಪ್ರಶ್ನೆನೇ ಇಲ್ಲ.